ಇನ್ನು ಎರಡನೇ ದಿನಕ್ಕೆ ಕಾಲಿಟ್ಟಿದೆ ಉದ್ಯಮಿ ಒಕ್ಕಲಿಗ ಎಕ್ಸ್ಪೋ. ನಿನ್ನೆಯಷ್ಟೇ ಚಾಲನೆ ಸಿಕ್ಕಿತ್ತು. ಇವತ್ತು ಎರಡನೇ ದಿನ, ನಾಳೆ ಮೂರನೇ ದಿನ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೀತಾ ಇರುವಂಥ ಎಕ್ಸ್ಪೋ ಇದು. ನಿನ್ನೆ ಆದಿಚುಂಚನಗಿರಿ ಮಹಾಸಂಸ್ಥಾನದ ಪೀಠಾಧ್ಯಕ್ಷರಾದಂಥ ನಿರ್ಮಲಾನಂದ ಶ್ರೀಗಳು ಈ ಒಂದು ಎಕ್ಸ್ಪೋಗೆ ಚಾಲನೆಯನ್ನು ಕೊಟ್ಟಿದ್ರು ಅಧಿಕೃತವಾಗಿ. ಇವತ್ತು ಎರಡನೇ ದಿನ, ಮಧ್ಯದ ದಿನ, ನಾಳೆ ಮೂರನೇ ದಿನ, ಸಮಾರೋಪ ನಾಳೆ, ಬಟ್ ಇವತ್ತು ಎರಡನೇ ದಿನ. ಇವತ್ತಿನ ಕಾರ್ಯಕ್ರಮದ ವೇದಿಕೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಡಿ.ವಿ. ಸದಾನಂದ ಗೌಡರು ಇದ್ದಾರೆ. ಇನ್ನು ಮಾಜಿ ಶಾಸಕ ಎ.ಟಿ. ರಾಮಸ್ವಾಮಿ ಅವರು ಇದ್ದಾರೆ. ಮಾಜಿ ಉಪಮೇಯರ್ ಹೇಮಲತಾ ಗೋಪಾಲಯ್ಯ ಅವರು ಕೂಡ ಕಾರ್ಯಕ್ರಮದ ವೇದಿಕೆಯಲ್ಲಿ ಇದ್ದಾರೆ. ಇವತ್ತು ಕೂಡ ಉದ್ಯಮಿ ಒಕ್ಕಲಿಗ ಎಕ್ಸ್ಪೋ 2026 ಎರಡನೇ ದಿನಕ್ಕೆ ಕಾಲಿಟ್ಟಿದೆ. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ 3 ದಿನಗಳ ಕಾಲ ನಡೀತಾ ಇರುವಂಥ ಕಾರ್ಯಕ್ರಮ ಉದ್ಯಮಿ ಒಕ್ಕಲಿಗ ಎಕ್ಸ್ಪೋ, ಫಸ್ಟ್ ಸರ್ಕಲ್ ಉದ್ಯಮಿ ಒಕ್ಕಲಿಗ ಎಕ್ಸ್ಪೋ 2026 ಬೆಂಗಳೂರಿನ ಅರಮನೆ ಮೈದಾನದಲ್ಲಿ 3 ದಿನಗಳ ಕಾಲ ನಡೀತಾ ಇರುವಂಥ ಕಾರ್ಯಕ್ರಮ. ಸುಗಂಧ ದ್ರವ್ಯ ಬೆಳೆ ಅದು ಮೈಸೂರು ಭಾಗ, ಚಿಕ್ಕಬಳ್ಳಾಪುರ ಭಾಗ, ಹಾಸನ ಮಂಡಿ ಇರ್ತಾರೆ. ಅದೇ ರೀತಿ ಅವರಿಂದ 50 ಫಾರ್ಮರ್ಸ್, 100 ಫಾರ್ಮರ್ಸ್, ಈ ತರ ತಾವು ಕ್ಲಸ್ಟರ್ಸ್ ಈ ನಮ್ಮಲ್ಲಿ ಆರೋಮೆಟಿಕ್ ಅಥವಾ ಸುಗಂಧ ದ್ರವ್ಯಗಳನ್ನು ಬೆಳೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೀತಾ ಇರುವಂಥ ಫಸ್ಟ್ ಸರ್ಕಲ್ ಉದ್ಯಮಿ ಒಕ್ಕಲಿಗ ಎಕ್ಸ್ಪೋ 2026 ಇವತ್ತು ಎರಡನೇ ದಿನ. ನಿನ್ನೆ ಅಷ್ಟೇ ನಿರ್ಮಲಾನಂದನಾಥ ಶ್ರೀಗಳು ಇದನ್ನು ಉದ್ಘಾಟನೆ ಮಾಡಿದ್ರು. ಇವತ್ತು ಎರಡನೇ ದಿನಕ್ಕೆ ಕಾಲಿಟ್ಟಿದೆ ಉದ್ಯಮಿ ಒಕ್ಕಲಿಗ ಎಕ್ಸ್ಪೋ. ವಿಶೇಷ ಏನು ಅಂತ ಹೇಳಿದ್ರೆ ದೇಶ ವಿದೇಶದಲ್ಲಿ ಕೂಡ ಹೆಸರು ಮಾಡಿರುವಂಥ ಖ್ಯಾತ ಉದ್ಯಮಿಗಳು, ಒಕ್ಕಲಿಗ ಸಮುದಾಯಕ್ಕೆ ಸೇರಿದಂಥವರು ಈಗ ಈ ಎಕ್ಸ್ಪೋದಲ್ಲಿ ಭಾಗಿಯಾಗಿದ್ದಾರೆ. ಈ ಮೂಲಕ ಇವತ್ತು ಎರಡನೇ ದಿನಕ್ಕೆ ಎಕ್ಸ್ಪೋ ಕಾಲಿಟ್ಟಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.